ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾ ಉಪವಾಸದ 20ನೇ ದಿವಸಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಯೋಬನ ಪುಸ್ತಕ 22ನೇ ಅಧ್ಯಾಯ 13ರಿಂದ 30ರವರೆಗಿರುವಂತಹ ವಚನಗಳು. ಯೋಬನ ಬಗ್ಗೆಯೂ ಆತನು ಅನುಭವಿಸಿದ ಹಿಂಸೆಗಳ ಬಗ್ಗೆಯೂ ಆಗಿದೆ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಯೋಬನ ಬಗ್ಗೆ ನೋಡುವಾಗ ನೀತಿವಂತನು, ನಿಷ್ಕಳಂಕನು, ದೇವರನ್ನು ಸನ್ಮಾನಿಸುವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಯೋಬನ ಸ್ನೇಹಿತನಾಗಿರುವಂತಹ ಮೂವರು ಆತನ ಜೀವನವನ್ನು ನೋಡಿ ಆತನನ್ನು ದೂರು ಹೇಳುವುದು, ಹಾಸ್ಯ ಮಾಡುವುದು ಆಗಿದೆ ಈ ಭಾಗದಲ್ಲಿ ಕಾಣುವಂಥದ್ದು. ಎಲೀಫಾಜನು ಎಂಬ ಸ್ನೇಹಿತರು ಯೋಬನಿಗೆ ಹೇಳುವುದೇನೆಂದರೆ, ನೀತಿವಂತನಲ್ಲವೇ ನೀನು, ಯಾಕೆ ಮತ್ತು ಈ ಕಷ್ಟಗಳು ಎಂಬುದಾಗಿ. ನೀನು ಮಾಡಿದ ತಪ್ಪುಗಳ ಕಾರಣವಾಗಿದೆ, ನೀನು ಕಷ್ಟವನ್ನು ಹಿಂಸೆಯನ್ನು ಅನುಭವಿಸುವುದು ಎಂಬುದಾಗಿ ಎಲೀಫಾಜನು ಹೇಳುತ್ತಾ ಇದೆ. ಯೋಬನನ್ನು ಹಾಸ್ಯ ಮಾಡುವನು ಆಗಿದ್ದಾನೆ. 22ನೇ ಅಧ್ಯಾಯ 6ರಿಂದ ನಾವು ನೋಡುವಾಗ ಅಲ್ಲಿ ಯೋಬನು ಮಾಡಿದಂಥ ಎಲ್ಲ ತಪ್ಪುಗಳ ಬಗ್ಗೆ ಹೇಳುವನಾಗಿದ್ದಾನೆ. ಬಾಯಾರಿದವರಿಗೆ ನೀರನ್ನು ಕೊಡಲಿಲ್ಲ, ಹಸಿದವರಿಗೆ ಊಟವನ್ನು ಕೊಡಲಿಲ್ಲ, ಅನಾಥರ ಕೈಗಳನ್ನು ಮುರಿದು ಬಿಟ್ಟಿದ್ದಿ, ವಿಧವೆಯರಿಗೆ ಬರಿಗೈಯಲ್ಲಿ ಕಳುಹಿಸಿದೆ ಎಂಬುದಾಗಿ ಇರುವಂಥ ತಪ್ಪುಗಳನ್ನು ಎಲೀಫಾಜನು ಯೋಬನ ಬಗ್ಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಯೋಬನು ದೇವರಿಗೆ ಪ್ರಶ್ನೆಯನ್ನು ಹಾಕುವುದು ಏನೆಂದರೆ, ದೇವರಿಗೆ ಏನು ಗೊತ್ತು, ಸರಿಯಾಗಿ ನೀತಿಯನ್ನು ನಡೆಸುವವನು ಎಂಬುದಾಗಿ ದೇವರ ಬಗ್ಗೆ ದೂರು ಹೇಳುವಂಥ ಯೋಬನನ್ನು ನಾವು ನೋಡುತ್ತೇವೆ. ಯೋಬನು ದೇವರಿಗೆ ಪ್ರಶ್ನೆ ಹಾಕುವಾಗ, ನಾನು ನೀತಿವಂತನು ಎಂಬುದಾಗಿ ನೀನು ಹೇಳುತ್ತೀರಲ್ವೋ, ಆದರೆ ನನಗೆ ಯಾಕೆ ಈ ಹಿಂಸೆಗಳು, ಈ ಸಂಕಟಗಳು ಎಂಬುದಾಗಿ ಯೋಬನು ದೇವರಿಗೆ ಹೇಳುವನಾಗಿದ್ದಾನೆ. ಕ್ರೈಸ್ತ ಜೀವನದಲ್ಲಿ ಕಷ್ಟಗಳು, ನೋವುಗಳು, ಹಿಂಸೆಗಳು ಬರುವಾಗ ನಾವು ಕೂಡ ಹಲವಾರು ಸಮಯದಲ್ಲಿ ದೇವರಿಗೆ ಪ್ರಶ್ನೆ ಹಾಕುವವರಾಗಿದ್ದೇವೆ. ಯಾಕೆ ನನಗೆ ಈ ಹಿಂಸೆಗಳು, ಯಾಕೆ ನನಗೆ ಈ ನೋವುಗಳು ಎಂಬುದಾಗಿ. ಯೋಬನ ಕಷ್ಟದ ಬಗ್ಗೆ ನಾವು ನೋಡುವಾಗ ಇದಕ್ಕೆ ಒಂದು ಉತ್ತರವನ್ನು ಸಿಗುತ್ತಾ ಇಲ್ಲ. ಯೋಬನ ಪುಸ್ತಕ ಪೂರ್ತಿಯಾಗಿ ಕಲಿಯುವಾಗಲೂ ಕೂಡ ಅದಕ್ಕೆ ಒಂದು ಉತ್ತರವನ್ನು ಹೇಳುತ್ತಾ ಇಲ್ಲ. ಅದಕ್ಕೆ ಬದಲಾಗಿ ದೇವರು ಹೇಳುತ್ತಾನೆ, ನೀತಿಯ ಕುರಿತಾಗಿರುವಂಥ ಜ್ಞಾನವೂ ಇಲ್ಲ ಎಂಬುದಾಗಿ. ನಿನಗೆ ಕಷ್ಟವನ್ನು ಕೊಟ್ಟಿದ್ದರೆ ಸಾಯಿಸಲಿಕ್ಕಿರುವಂಥ ಶಕ್ತಿಯನ್ನು ಕೂಡ ಕೊಡುವನಾಗಿದ್ದಾನೆ ಎಂಬುದಾಗಿ ದೇವರು ಯೋಬನನ್ನು ತಿಳಿಸುವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 13ರವರೆಗಿರುವಂಥ ವಚನದಲ್ಲಿ ನಾವು ನೋಡುವಾಗ ತಪ್ಪು ಮಾಡುವವರು ಅಪರಾಧಿಗಳು ಎಂಬುದಾಗಿ ಹೇಳ್ತಾ ಇದೆ. ಮತ್ತೊಬ್ಬರ ಮೇಲೆ ದೋಷವನ್ನು ಎಣಿಸಿಕೊಳ್ಳುವವರು ಅಪರಾಧಿಗಳಾಗಿದ್ದಾರೆ. ಯೋಬನು ತನ್ನ ತಪ್ಪುಗಳ ಬಗ್ಗೆ ಅರಿಕೆ ಮಾಡಿ ದೇವರ ಸನ್ನಿಧಿಯಲ್ಲಿ ಅನುದಾಪದಿಂದ ಕ್ಷಮೆಯನ್ನು ಕೇಳುವುದಾಗಿದೆ ಇಲ್ಲಿ ನಾವು ನೋಡುವಂಥದ್ದು. ಪ್ರಿಯ ದೇವರ ಜನರೇ, ತಪ್ಪು ಮಾಡುವವರು, ದೋಷವೆನಿಸಿಕೊಳ್ಳುವವರು ಒಂದೇ ಥರವಾಗಿರುವಂಥ ದಂಡನೆಗೆ ಒಳಗಾಗಲ್ಪಡುವವರಾಗಿದ್ದಾರೆ. ಆದ ಕಾರಣ ದೇವರ ಸನ್ನಿಧಿಯಲ್ಲಿ ಅನುದಾಪರದೊಡನೆ ಬರಬೇಕಾಗಿರುವುದು ವಿಶ್ವಾಸಿಗಳಾಗಿರುವ ನಮಗೆ ಒಪ್ಪಿಸಲ್ಪಟ್ಟಿರುವಂತಾಗಿದೆ. ಪ್ರಿಯ ದೇವರ ಜನರೇ, ಜ್ಞಾನವಿಲ್ಲದವರ ಹಾಗೆ ಮತ್ತೊಬ್ಬರಿಗೆ ದೋಷವನ್ನು ಎಣಿಸದೆ, ಅಪರಾಧಿ ಎಂಬುದಾಗಿ ದೂರು ಹೇಳದೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ತಗ್ಗಿಸಿಕೊಂಡು ಅನುದಾಪರದೊಡನೆ ಬರಲು ಈ ಉಪವಾಸದ ದಿನಗಳಲ್ಲಿ ನಮಗೆ ಸಹಾಯವಾಗಲಿ. ಆಮೆನ್.